ನಮ್ಮ ಶೆಟ್ಟರ್ ಸಂತೆ ಉದ್ಘಾಟನೆ ಬರ್ತಾ ಇದೆ. ನೀವೆಲ್ಲರೂ ಬನ್ನಿ, ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಶೆಟ್ಟರ್ ಸಂತೆ ನೋಡಬೇಕು. ಡಾಕ್ಟರ್ ಇರ್ಬೋದು, ಡಾಕ್ಟರ್ ಇರ್ಬೋದು. ಇವತ್ತು ಕೊಡಿಸ್ತೀನಿ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ವಿಧಾನ ಪರಿಷತ್ ಶಾಸಕ DS ಅರುಣ್ ರವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೂಡ ಈ ಶೆಟ್ಟರ ಸಂತೆ ವಿಶೇಷವಾಗಿ ನೋಡಿದ್ದು ವಾಸವಿ ಮಹಿಳಾ ಸಂಘದ 50ನೇ ವರ್ಷದ ಸಂಭ್ರಮಾಚರಣೆಯನ್ನ ಮಾಡಬೇಕು. ಜೊತೆಗೆ ನಾವು ಕಲ್ಯಾಣೋತ್ಸವವನ್ನು ಮಾಡಬೇಕು, ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಬೇಕು ಅಂತ. ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಯಾರ ಹತ್ರ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಶ್ರೀವಾರಿ ಫೌಂಡೇಶನ್ ಅವರು ನಮ್ಮ ಶಿವಮೊಗ್ಗಕ್ಕೆ 720ನೇ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಬರ್ತಾ ಇದ್ದಾರೆ. ಅಂದರೆ ನಾಳೆ ದಿವಸ ಈಗಾಗಲೇ ಇದರ ಹಿಂಭಾಗ ಈಗಾಗಲೇ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಬೇಕಾಗಿರುವಂತಹ ಆ ಸೆಟ್ಟನ್ನು ಕೂಡ ರೆಡಿ ಇದೆ. ನಾಳೆ ಅದ್ಭುತವಾದಂಥ ಸುಮಾರು 3 ಗಂಟೆಗಳ ಕಾಲ ಶ್ರೀನಿವಾಸ ಕಲ್ಯಾಣೋತ್ಸವ ನಾಳೆ ನಡೆಯುತ್ತೆ. ನಾಡಿದ್ದು ನಮ್ಮ ವಾಸವಿ ಮಹಿಳಾ ಸಂಘದ 50ನೇ ವರ್ಷದ ಸಂಭ್ರಮಾಚರಣೆ ನಡೆಯುತ್ತೆ. ಅದಾದ ನಂತರ ಕೊನೆಯ ದಿವಸ 5ನೇ ತಾರೀಕು ಭಾನುವಾರ ಭಜನ್ ಜಾಮಿಂಗ್. ಈಗ ನಮ್ಮ ಯುವಕರನ್ನ ಯಾವ ರೀತಿ ನಮ್ಮ ಭಜನೆಗಳಿಗೆ ನಾವು ಅಟ್ರಾಕ್ಟ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು, ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಬೇಕು, ನಮ್ಮ ವಿಚಾರಗಳನ್ನು ಹೇಳಬೇಕು ಅಂದರೆ ಇವತ್ತಿನ ಟ್ರೆಂಡಿಗೆ ಅನುಗುಣವಾಗಿ ನಮ್ಮ ಯೋಚನೆ ಮಾಡಿದ್ದು ನಾವು ಭಜನ್ ಜಾಮಿಂಗು. ರಘು ದೀಕ್ಷಿತ್ ಅವರ ಸಹೋದರರಾದಂಥ ವಾಸು ದೀಕ್ಷಿತ್ ಅವರ ಒಂದು ಭಜನ್ ಜಾಮಿಂಗ್ ಅನ್ನುವಂಥದ್ದನ್ನು ಕಾರ್ಯಕ್ರಮವನ್ನು ಕೂಡ ಮಾಡುತ್ತೆ. 5ನೇ ತಾರೀಕು ಇದೆಲ್ಲದಕ್ಕೂ ಬರಬೇಕು. ಇವತ್ತು ಭಾಳ ವಿಶೇಷವಾಗಿ ನಾವು 2ನೇ ತಾರೀಕು ಉದ್ಘಾಟನೆ ಅಂತ ಯೋಚನೆ ಮಾಡಿದ್ವಿ. ಉದ್ಘಾಟನೆಯಲ್ಲಿ ಇವತ್ತೊಂದು ದಿವಸ ನಮಗೆ ಸ್ಟೇಜಿನ ಕಾರ್ಯಕ್ರಮ ಸಿಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ನಮ್ಮ ರಾಜ್ಯದ BJP ಅಧ್ಯಕ್ಷರು, ಶಿಕಾರಿಪುರದ ಶಾಸಕರು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಮತ್ತೊಮ್ಮೆ ಸ್ವಾಗತವನ್ನು ಕೂಡ ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಭಾಪತಿಗಳಾದಂಥ ಪೂಜ್ಯ ತಂದೆಯವರಾದಂಥ DS ಶಂಕರಮೂರ್ತಿ ಅವರಿದ್ದಾರೆ. ನಮ್ಮ ಆರ್ಯವೈಶ್ಯ ಜನಾಂಗದ ಏನು ನಮ್ಮ ಮೂಲ ಉದ್ದೇಶ ಬಿಸ್ನೆಸ್, ವ್ಯಾಪಾರ, ನಮ್ಮ ಎಂಟರ್ಪ್ರೈನರ್ಶಿಪ್, ಇವತ್ತೆಲ್ಲ ನಮ್ಮ ಮನೆಗಳಲ್ಲಿ ಇವತ್ತು ಚೆನ್ನಾಗಿ ಓದಿಸ್ತೀವಿ, ಓದ್ತಿದ್ದಂಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ. ನಮ್ಮ ಮೂಲ ಉದ್ದೇಶ ನಮ್ಮ ಬಿಸ್ನೆಸ್ಸು, ಅದನ್ನೇ ಬಿಟ್ಟು ಹೋಗುವಂಥದ್ದನ್ನು ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಇನ್ನೂ ನಾನಾ ರೀತಿಯಾದಂಥ ಅವಕಾಶಗಳು ಇವತ್ತು ಬಿಸ್ನೆಸ್ಸಲ್ಲಿದೆ, ವ್ಯಾಪಾರದಲ್ಲಿದೆ ಅನ್ನುವಂತಹ ಮನಸ್ಥಿತಿಯನ್ನು ಇಲ್ಲಿ ಈ ಒಂದು ವೇದಿಕೆ ಸೃಷ್ಟಿ ಆಗಬೇಕು ಅಂತ ಈ ಚಿಂತನೆಗಳನ್ನು ಮಾಡಿದ್ವಿ. ಈ ಒಟ್ಟಾರೆ ಸಮಾಜದಲ್ಲಿ ಭಾಳ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಿ ನಮ್ಮ ಜೀವನವನ್ನು ಸ್ವಾಭಿಮಾನಿಗಳಾಗಿ ನಾವು ಮಾಡ್ತಾ ಇರೋವಂಥವ್ರು. ಹಾಗಾಗಿ ನಮ್ಮ ಉದ್ದೇಶವನ್ನು ಈ ಒಂದು ವೇದಿಕೆ ಮುಖಾಂತರ, ಶೆಟ್ಟರ ಸಂತೆಯ ಮುಖಾಂತರ ನಾವು ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಶಿಕಾರಿಪುರದಿಂದ ನಾನು 5:30 ಹೊರಡಬೇಕಾಗಿತ್ತು. ತಂದೆಯವರು ಯಡಿಯೂರಪ್ಪನವರು ಯಾಕೆ ಎಷ್ಟು ಗಡಿಬಿಡಿ ಮಾಡ್ತಾ ಇದೆಯಾ, ಏನು ಅವಸರ ಅಂತ ಕೇಳಿದ್ರು. ನಾನು ಶೆಟ್ರದ್ದು ಕಾರ್ಯಕ್ರಮ ಇದೆ, ಅದಕ್ಕೆ ಹೋಗ್ಬೇಕು ಅಂತ ಅಂದೆ. ಅದಕ್ಕೆ ನಮ್ಮ ಅಕ್ಕ ಇದ್ದವ್ರು ಬೈದ್ರೆ, ಈ ಶೆಟ್ರು ಅಂತ ಹೇಳ್ಬೇಡ, ಆರ್ಯವೈಶ್ಯರು ಅಂತ ಹೇಳ್ಬೇಕು ಅಂದರು. ಆದರೆ ಇಲ್ಲಿ ಬಂದು ನೋಡ್ತಾ ಇದ್ದೀನಿ, ಇಲ್ಲೂ ಕೂಡ ಶೆಟ್ಟರ ಸಂತೆ ಅಂತಲೇ ಬರೆದಿದೆ. ತುಂಬ ಸಂತೋಷ ಆಗಿದೆ. ಸಾಮಾನ್ಯವಾಗಿ ರಾಜಕೀಯ ವೇದಿಕೆಗಳು, ಧಾರ್ಮಿಕ ವೇದಿಕೆಗಳು ದಿನನಿತ್ಯನೂ ಹೋಗ್ತಾನೆ ಇರ್ತವೆ. ಇದು ಒಂದು ರೀತಿ ಅಪರೂಪದ ಕಾರ್ಯಕ್ರಮ. ಕುಟುಂಬಗಳ ಸಮ್ಮಿಲನ, ಸಮಾಜದ ಎಲ್ಲ ಗಣ್ಯರು ಒಟ್ಟಿಗೆ ಸೇರಿ ಕೆಲವು ಸಮಯಗಳನ್ನು ಕಳಿತಕ್ಕಂಥ ಒಂದು ಅಪರೂಪದ ಕಾರ್ಯಕ್ರಮ ಅಂಥೇಳಿ ಸಂದರ್ಭದಲ್ಲಿ ಹೇಳ್ತಾ,
ಇಂದಿನ ಕಾಲಘಟ್ಟಕ್ಕೆ ಇದು ಬಹಳ ಅವಶ್ಯಕತೆ ಇರತಕ್ಕಂಥದ್ದು. ತಂದೆಯವರು ಯಾವತ್ತೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಮಗೆ ನಾವು ಬದುಕೋದನ್ನು ಯಾರೂ ಕೂಡ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಆದರೆ ಸಮಾಜಕ್ಕೋಸ್ಕರ ಬದುಕ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಆರ್ಯವೈಶ್ಯ ಸಮಾಜ ಅಂತ ಹೇಳಿದ್ರೆ ಕೇವಲ ಶಿವಮೊಗ್ಗ ಜಿಲ್ಲೆಯ ಆರ್ಥಿಕ ಪ್ರಗತಿಗಲ್ಲ, ಈ ರಾಜ್ಯದ ಒಂದು ಆರ್ಥಿಕ ಪ್ರಗತಿಗೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಮಾಜ. ವ್ಯಾಪಾರ ವಹಿವಾಟಿನ ಮುಖೇನ ತಮ್ಮದೇ ಆದಂಥ ಒಂದು ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ತಾವು ನೀಡ್ತಾ ಇದ್ದೀರಿ. ಏನು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಸಂಕಲ್ಪ ಏನಿದೆ, 2047 ಇಸ್ವಿಗೆ ಭಾರತ ಒಂದು ವಿಕಸಿತ ಭಾರತಕ್ಕೆ ಪರಿವರ್ತನೆ ಆಗಬೇಕು ಅನ್ನುವ ಸಂಕಲ್ಪ, ಪ್ರಧಾನಮಂತ್ರಿಗಳ ಸಂಕಲ್ಪ ನನಸಾಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಹೆಮ್ಮೆಯ ಆರ್ಯವೈಶ್ಯ ಸಮಾಜದ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಳೆಗಾರ ಚೆನ್ನಯ್ಯ ಇದ್ರು. ಬಳೆಗಾರ ಚೆನ್ನಯ್ಯ ಬಳೆಗಳನ್ನು ಹೊತ್ತುಕೊಂಡು ಊರಿಂದ ಊರಿಗೆ ಹೋಗಿ ಬಳೆಗಳನ್ನು ಮಾರೋದ್ರ ಜೊತೆಗೆ ಸಂಬಂಧಗಳನ್ನು ಬೆಸೆಯುವಂಥ ಕೆಲಸವನ್ನು ಕೂಡ ಬಳೆಗಾರ ಚೆನ್ನಯ್ಯ ಮಾಡ್ತಾ ಇದ್ದ. ಕಾಲಕ್ರಮೇಣ ದಿನಗಳು ಕಳೆದಂತೆ ಬಳೆಗಾರ ಚೆನ್ನಯ್ಯನಿಂದ ಅಂಚೆ ಅಣ್ಣನಿಗೆ ನಾವು ಬಂದು ತಲುಪಿದ್ವಿ. ಅಂಚೆ ಅಣ್ಣ ಕುಟುಂಬಗಳ ನಡುವೆ ಸಂಬಂಧ ಬೆಸೆಯುವಂಥ ಒಂದು ಕೆಲಸವನ್ನು ಕೂಡ ಅಂಚಣ್ಣ ಮಾಡ್ತಾ ಇದ್ದ. ಆದರೆ ಇವತ್ತು ಆಧುನಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ಹ್ಯಾಪಿ ಫಾದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ, ವ್ಯಾಲೆನ್ಸ್ ಡೇಗಳ ಒಂದು ಭರಾಟೆನಲ್ಲಿ ತಂದೆ ತಾಯಂದ್ರು ಮಕ್ಕಳ ನಡುವೆ ಇವತ್ತು ಸಂಬಂಧದ ಕೊಂಡಿ ಕಳಚಿ ಬೀಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಸಮರ್ಥವಾಗಿ ಎಷ್ಟು ಮಟ್ಟಿಗೆ ಆಯಿತು ಅಂದರೆ, ನೆಗೆಟಿವ್ ಹೇಳಬೇಕು ಅಂದರೆ BJP ಜವಾಬ್ದಾರಿ ಬಿಟ್ಟು ಸಂಘದ ಬೌದ್ಧಿಕ ವಿಭಾಗ ಜವಾಬ್ದಾರಿ ಕೊಡೋದು ಒಳ್ಳೆಯದನ್ನು ವಿಜೇಂದ್ರ ಅವರಿಗೆ ಅನ್ನೋ ಹಾಗೆ ಅವರ ಮಾತು, ಶಬ್ದ, ಧಾಟಿ, ಭಾವ ಬಹಳ ಆನಂದವನ್ನು ಕೊಡ್ತು. ವಿಚಾರ ಬಹಳ ಸಂಕ್ಷಿಪ್ತವಾಗಿ ಸಮಗ್ರವಾಗಿ ಹೇಳಿದ್ದಾರೆ. ಭಾಷಣಕ್ಕೇನು ಸಮಯ ಹೆಚ್ಚಿಲ್ಲ. ಒಂದು 2 ಸಂಗತಿ ಮಾತ್ರ ಗಮನಕ್ಕೆ ತರ್ತೇನೆ. ಭಾರತದ್ದು ಒಂದು ವಿಶೇಷ ಇದೆ. 2019ರಲ್ಲಿ RSSನ ಸರಸಂಘ ಚಾಲಕರ ಅಂತ ಮಾನ್ಯ ಮೋಹನ್ ಭಾಗವತರು ಮತ್ತೂರಿಗೆ ಬಂದಿದ್ದರು. ಅವರ ಎದಲ್ಲಿ ಇದೇ ರೀತಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಕಟ ಮಾಡಿದ್ದೀವಿ. ಅದರ ಮುಕ್ತಾಯದಲ್ಲಿ ಅವರು ಮಾತಾಡಿದರು. ಅದರ ಅವರು ಗಮನಕ್ಕೆ ತಂದಿದ್ದು, ಭಾರತದ 1000 ವರ್ಷದ ಹೋರಾಟದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ರೀತಿಯಾದ ಹೋರಾಟಗಳು ನಡೆದಿದೆ. ಎಲ್ಲವೂ ಕೂಡ ಅದರದ್ದೇ ಆದ ಪ್ರಾಮುಖ್ಯತೆಯನ್ನು ಪಡೆದಿದೆ. ಆದರೆ ಇದೆಲ್ಲವೂ ಹೊರಗಡೆ ಕಾಣುವಂಥ ಹೋರಾಟ, ಅಹಿಂಸಾತ್ಮಕ ಹೋರಾಟ, ರಾಜಕೀಯ ಹೋರಾಟ, ಕ್ರಾಂತಿಕಾರಿಗಳ ಹೋರಾಟ, ಸೈನಿಕ ಹೋರಾಟ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆದರೆ ಭಾರತದಲ್ಲಿ ಕಾಣದೇ ಇರುವಂಥ ಒಳಗಿನ ಒಂದು ಆತ್ಮ ಹೋರಾಟ ಇದೆ. ಅದು ಅಂದರೆ ನಮ್ಮ ಋಷಿಮುನಿಗಳು, ನಮ್ಮ ಪರಂಪರೆ ನಿರ್ಮಾಣ ಮಾಡಿರುವಂಥ ವ್ಯವಸ್ಥೆಗಳು. ಅದು ಸೆಂಟ್ರಲೈಸ್ಡ್ ಥಿಂಕಿಂಗ್ ಆ್ಯಕ್ಷನ್ ಅಂತ ಹೇಳಿದವರು ಶಬ್ದವನ್ನು ಬಳಸಿದ್ದು. ಸೆಂಟ್ರಲೈಸ್ಡ್ ಥಿಂಕಿಂಗ್ ಆ್ಯಂಡ್ ಆ್ಯಕ್ಷನ್, ಇದು ಭಾರತದ ವಿಶೇಷ. ಇಷ್ಟು ಜಾತಿ, ಇಷ್ಟು ಉಪಜಾತಿಗಳು, ಇಷ್ಟು ಭಾಷೆಗಳು, ಇವತ್ತಿನ ಸಮಸ್ಯೆ ನಮಗೆ ರಾಜಕೀಯ ಕಾರಣಕ್ಕಾಗಿ. ಹಿಂದೆ ಇದೆಲ್ಲವೂ ಒಟ್ಟು ಭಾರತಕ್ಕೆ ಶಕ್ತಿ. ಇದು ಹಾಗೆ ದೇಹದಲ್ಲಿ ಕೈ, ಕಾಲು, ಮೂಗು, ಕಣ್ಣು, ಕಿವಿ ಎಲ್ಲ ಪ್ರತ್ಯೇಕ ಇದ್ದರೂ ಒಟ್ಟು ದೇಹಕ್ಕದು ಪೂರಕ, ಒಟ್ಟು ದೇಹಕ್ಕೆ ಅನಿವಾರ್ಯ ಅದು. ಆದರೆ ಕೈ ಜಾತಿಯೋ ಕಾಲು ಜಾತಿಯೋ ಒಂದು ಸಮಸ್ಯೆ ಬಂದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾಗೆ ಭಾರತದ್ದು ಈ ಜಾತಿ ಆ ಜಾತಿ ಜಗಳ ಬಂದಿದ್ದಕ್ಕೆ ಸಮಸ್ಯೆವೇ, ಜಾತಿ, ಭಾಷೆ, ಮತ, ಸಂಪ್ರದಾಯ ಎಲ್ಲ ಇದ್ದಿದ್ದು ಒಟ್ಟು ಭಾರತದ ಹಿತಕ್ಕಾಗಿ. ಹಾಗೆ ಬದುಕಿದ್ರು ಅವರು. ಬಳೆಗಾರ ಚೆನ್ನೈಯಿಂದ ಉದಾಹರಣೆ ಕೊಟ್ಟರು. ಈ ಥರ ಲಕ್ಷಾಂತರ ಉದಾಹರಣೆಗಳಿದೆ. ಆದರೆ ಜಾತಿ ಬೇರೆ, ಭಾಷೆ ಬೇರೆ, ಮತ ಬೇರೆ, ಸಂಪ್ರದಾಯ ಬೇರೆ, ಅದರ ಎಲ್ಲರ ಉದ್ದೇಶವೂ ಭಾರತಕ್ಕೆ ಶ್ರೇಷ್ಠ ಕೊಡ್ತು. ಹಾಗೆ ಬ್ರಿಟಿಷರು ಮುಟ್ಟೋಕ್ಕಾಗದೇ ಇರೋಂಥ ಒಂದು ವ್ಯವಸ್ಥೆ ಅಂದರೆ ನಮ್ಮ ಒಳಗಿನ ವಿಕೇಂದ್ರೀಕರಣ, ನಮ್ಮ ಜಾತಿ, ಭಾಷೆ, ಗ್ರಾಮೀಣ ವ್ಯವಸ್ಥೆ ಇದೆಯಲ್ಲ ಇದು. ಉದಾಹರಣೆ, ಮೊನ್ನೆ ಮಾರಿ ಜಾತ್ರೆ ಆಯಿತು. ಮಾರಿ ಜಾತ್ರೆ ಇರುವುದೇ ಕುರಿ ಎಲ್ಲವನ್ನು ಬಲಿ ಕೊಟ್ಟು ಪ್ರಸಾದವಾಗಿ ತಿನ್ನೋವರಿಗೋಸ್ಕರ ಇರುವಂಥ ಹಬ್ಬ. ಅದೇ ನಮ್ಮ ಋಷಿಮುನಿಗಳು, ಹಿರಿಯರು
ಆ ಹಬ್ಬವು ಬರೀ ಅವರಿಗೆ ಮಾತ್ರ ಆಗಬಾರ್ದು, ಇಡೀ ಸಮಾಜಕ್ಕಾಗಬೇಕು ಅಂತ ಜೋಡಿಸಿದ್ರು. ಹಾಗೆ ಹಿಂದಿನ ದಿವಸ ಮಾಂಸಾಹಾರಿಗಳು ಅಲ್ಲದೆ ಇದ್ದರು ಹೋಗಿ ಪೂಜೆ ಮಾಡಿಸಿ ಆಶೀರ್ವಾದ ತೊಗೊಂಬರ್ಬೇಕು, ದೇವಿ ಅನುಗ್ರಹ ಪಡ್ಕೋಬೇಕು. ಅಂದರೆ ಒಟ್ಟು ಸಮಾಜದ ಸಾಮರಸ್ಯ, ಒಟ್ಟು ಸಮಾಜದ ಸಮನ್ವಯತೆ ಇದನ್ನು ಮೊದಲಿಂದನೂ ಕಾಪಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ಜಾತಿ ಭಾಷೆಗಳು ಒಂದು ಇಂಬನ್ನು ಕೊಡ್ತಿತ್ತು. ಹಾಗಾಗಿ ನಾವು ಶೆಟ್ರು ಸಂತೆ, ಆರ್ಯವೈಶ್ಯ ಸಂತೆನೋ ಏನು ಹೇಳ್ತೀವೋ ಹೇಳಿ, ಆದರೆ ಇದು ನಮ್ಮ ಜಾತೀಯತೆಯನ್ನು ಬೆಳೆಸುವಂಥ, ಅಂಧಾಭಿಮಾನ ಬೆಳೆಸುವಂಥ, ಅಹಂಕಾರ ಬೆಳೆಸುವಂಥ ವ್ಯವಸ್ಥೆ ಅಲ್ಲ. ಬದಲಾಗಿ ಭಾರತ ಮಾತೆಗೆ ವಾಸವಿ ಮಾತೆ ಮೂಲಕವಾಗಿ ನಾವು ಸಲ್ಲಿಸಬೇಕಾಗಿರುವಂಥ ಒಂದು ದೊಡ್ಡ ಸಮರ್ಪಣೆಯ ಒಂದು ಸಾಧನ ಈ ಒಂದು ಶೆಟ್ಟರ ಸಂತೆ ಅಂತ ಅನ್ಕೋತೀನಿ. ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣವಾದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದಿನ